ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು BDCC ಬ್ಯಾಂಕ್ ಬಲಿಷ್ಠ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಅದರಲ್ಲೂ ರೈತರಿಗೂ ಸಹಿತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತೀನಿ ಎನ್ನುವಂಥ ಮಾತುಗಳನ್ನು ವಿಶೇಷವಾಗಿ ಈ ಹುಕ್ಕೇರಿಯ ಹಳ್ಳದಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮಂಗಳವಾರ ಪತ್ತು ವಿತರಿಸಿ ಮಾತನಾಡಿದರು. ಹುಕ್ಕೇರಿ ಏರಿಯಾದಲ್ಲ, ಅಡ್ಡಿಲ್ಲ. ರಾಜೇಂದ್ರ ಪಾಟೀಲ್ ಅದರಲ್ಲಿದ್ದರು, ಉಳಿದವರಿದ್ದರು. ಅದರ ಅಧ್ಯಕ್ಷ ನಮ್ಮ ಹಿರಣ್ಯಕೇಶಿ ಅವ್ರ ಮುಂದೆ ಈ ಒಂದು ಮಾತಾಡಿದ್ದಾರೆ ಸಭೆಯಲ್ಲೇ. ಪತ್ತು ಹಂಚೆ ನಮ್ಮಲ್ಲಿ ಭೇದ ಭಾವ ಇಲ್ಲ ಅನ್ನುವಂಥ ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಅವರು ಸಾಲ ರೈತರಿಗೆ ಕೊಡ್ತೀವಿ ನಾವು, ರೈತರ ಕಲ್ಯಾಣಕ್ಕೆ, ಇನ್ನುಳಿದಕ್ಕೆ, ಟ್ರ್ಯಾಕ್ಟರ, ಪಂಪ್ಸೆಟ್ಟ, ಪೈಪ್ಲೈನ್ ಇವುಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲ ಕೊಡ್ತೀವಿ ಅವ್ರಿಗೂ ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಒಳ್ಳೆಯ ವಿಚಾರ. ಯಾಕಂತಂದ್ರೆ ಯಾವುದೇ ರೂಪದಿಂದ ಆದರೂ ಸಾಲ ನಮ್ಮ ರೈತರು ಸಿಗಲಿ, ಅವ್ರ ಬದುಕು ಒಳ್ಳೆಯದಾಗಲಿ ಅಂತೇಳಿ. ಆದರೆ ಇಲ್ಲೊಂದು ಏನಪ್ಪ ಅಂತಂದ್ರೆ ಸೂಕ್ಷ್ಮವಾಗಿ ಹೇಳುವಂಥದ್ದು, ಸಣ್ಣ ರೈತರು 1 ಎಕರೆ 2 ಎಕರೆ ಇದ್ದಂಥವ್ರಿಗೆ ಈ ಟ್ರ್ಯಾಕ್ಟರ್ಗಳ ಯೋಗ್ಯ ಅದಾವ, ಬೇಕಾಗ್ತಾವ, ಅಡುಗೆ ಮಾಡ್ಬೋದು, ಮತ್ತೇನೋ ಮಾಡ್ಬೋದು. ಪೈಪ್ಲೈನ್ ಈಗ ನೀರಾವರಿ ಹೆಚ್ಚು ಆಗಿದ್ದರಿಂದಾಗೆ ಪೈಪ್ಲೈನ್ ಬೇಕಿಲ್ಲ ಅಂತಲ್ಲ, ಆದರೂ ಅಡ್ಡಿ ಇಲ್ಲ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಏನೂ ಇಲ್ಲ ಅಂದಾಗ ಏನೋ ಒಂದದ ಅಂತೇಳಿ ಇವುಗಳು ಮಾಡೋ ಜೊತೆಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡೋ ಜೊತೆಗೆ ಈ 1 ಎಕರೆಗೆ ಬಡ ರೈತರಿಗೆ ಸಹಿತ 1 ಎಕರೆ ಇದ್ದವ್ರು ಸಹಿತ 1 ಲಕ್ಷವರೆಗೆ ಸಾಲ ಕೊಡುವಂಥ ನಿರ್ಧಾರ ಇದ್ರ ಜೊತೆ ತೆಗೆದುಕೊಂಡ್ರೆ ಇನ್ನೂ ಭಾಳ ಚಲೋ ಆಗ್ತದೆ. ಯಾಕಂದ್ರೆ ಜೊಲ್ಲೆ ಅವ್ರಿಗೆ ಗೊತ್ತದ, ಜೊಲ್ಲೆ ಅವರು ಕೆಳ ಸ್ತರದ ಮೇಲೆ ಬಂದಂಥವ್ರು ಇದ್ದಾರೆ. ರೈತರ ಬದುಕಿನ ಬಗ್ಗೆ ಗೊತ್ತದ. ಶುಗರ್ ಫ್ಯಾಕ್ಟ್ರಿ ಕಟ್ಕೊಂಡಿದ್ದಾರೆ, ಬೇರೇಶ್ವರ ಬ್ಯಾಂಕ್ ಕಟ್ಕೊಂಡಿದ್ದಾರೆ. ಇವತ್ತು ಆರ್ಥಿಕವಾಗಿ ಬಲಿಷ್ಠ ಆಗ್ಯಾರ. ಹಾಗಂತೇಳಿ ಅವರೆಲ್ಲ ದಾನ ಮಾಡಬೇಕಂತೇನಿಲ್ಲ, ಅವರ ಒಂದು ಶ್ರಮ ಅವ್ರು ಮಾಡ್ಕೊಂಡಿದ್ದಾರೆ. ವ್ಯವಸ್ಥೆಯಲ್ಲಿ ದೋಷಗಳನ್ನು ಉಪಯೋಗ ಮಾಡಿಕೊಂಡು ಬೆಳೆದು ನಿಂತಿದ್ದಾರೆ. ಅದು ಆ ಬುದ್ಧಿವಂತಿಕೆ ಬಿಟ್ಟಂಥ ವಿಷಯ. ಅದೇನೂ ಇರಲಿ. ಇವತ್ತು ನಾವು